ಯೂಟ್ಯೂಬಲ್ಲಿ ನೀವು ತುಂಬ ಗೋಚಾರದ ಫಲದ ಚಾನಲ್ ಅನ್ನು ನೋಡಿರ್ತೀರಾ. ಈ ತಿಂಗಳು ನೀವು ಶ್ರೀಮಂತರಾಗುವಂತಹ ಯೋಗ ಇದೆ. ಇಲ್ಲವೇ ಅಷ್ಟಮದಲ್ಲಿ ಶನಿ ಇದ್ದಾನೆ. ನಿಮಗೆ ತುಂಬ ಕಷ್ಟ ಬರಬಹುದು, ಉದ್ಯೋಗ ನಷ್ಟ ಆಗಬಹುದು. ಹೀಗೆ ತಿಂಗಳಿಗೊಂದು ಸಾರಿ ನೀವು ಶ್ರೀಮಂತರಾಗುತ್ತೀರಾ, ಇಲ್ಲವೇ ನಿಮಗೆ ಕಷ್ಟ ಬರುತ್ತದೆ ಅಂತ ಫಲ ಹೇಳುತ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಇದು ಎಷ್ಟು ನಿಜ ಆಗಿದೆ? ಈ ಗೋಚಾರದ ಫಲ ನಿಜವಾಗಿ ಕೂಡ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀಳುತ್ತದಾ? ಈ ಗೋಚಾರ ಫಲದಿಂದ ನಮಗೇನಾದರೂ ಉಪಯೋಗ ಇದೆಯೇ? ನೋಡಿ, ಸೂಕ್ಷ್ಮವಾಗಿ ಉತ್ತರಿಸುವುದಾದರೆ ಈ ಗೋಚಾರ ಫಲ ಎನ್ನುವುದು ನೀವು ಅಂದುಕೊಂಡಷ್ಟು ಪರಿಣಾಮ ಬೀರುವುದಿಲ್ಲ. ನೋಡಿ, ಈ ಗೋಚಾರ ಫಲ ಎನ್ನುವುದು ಈ ಹವಾಮಾನ ಇಲಾಖೆಯವರು ಇವತ್ತು ಕರ್ನಾಟಕದಲ್ಲಿ ಭಾರಿ ಮಳೆ ಆಗುವಂತಹ ಸಂಭವ ಇದೆ. ಅಂದರೆ ಎಲ್ಲಾ ಕಡೆ ಮಳೆಯಾಗಬೇಕಂತ ಇಲ್ಲ. ಒಂದು ವೇಳೆ ನೀವು ಇದ್ದ ಏರಿಯಾದಲ್ಲಿ ಮಳೆ ಆದರೂ ನೀವು ಆರಾಮಾಗಿ ಮನೆ ಒಳಗಡೆ ಇದ್ದೀರಾ, ಆರಾಮವಾಗಿ ಚಹಾ ಕುಡಿಯುತ್ತಾ ನಿಮ್ಮ ನೆಚ್ಚಿನ ಸೀರಿಯಲ್ ಅನ್ನು ನೋಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಹಾಗಾದ್ರೆ ಈ ಹೊರಗಡೆ ಮಳೆಯಾಗುವುದರಿಂದ ನಿಮಗೆ ಏನಾದರೂ ಇದರಿಂದ ಪ್ರಭಾವ ಬೀರುತ್ತೆ? ಇಲ್ಲ. ಇದೇ ರೀತಿ ನಾವು ಭಾರತದ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ 150 ಕೋಟಿ ಇದೆ. ಅದರಲ್ಲಿ 24 ಕೋಟಿ ಜನ ಉದ್ಯೋಗದಲ್ಲಿದ್ದಾರೆ ಅಂದ್ಕೊಳ್ಳೋಣ. 12 ರಾಶಿ ಇದೆ. ಹಾಗಾಗಿ ಒಂದೊಂದು ರಾಶಿಯಲ್ಲಿ 2 ಕೋಟಿ ಜನ ಉದ್ಯೋಗಸ್ಥರು ಇದ್ದಾರೆ. ಸಪೋಸ್ ಗೋಚಾರ ಫಲದಲ್ಲಿ ಈ ಮೇಷರಾಶಿಯವರಿಗೆ ಕರ್ಮಾಧಿಪತಿಯಾದ ಶನಿ ವ್ಯಯಸ್ಥಾನದಲ್ಲಿದ್ದಾರೆ, ಉದ್ಯೋಗ ನಷ್ಟ ಅಂತ ಹೇಳಿದರೆ ಈ 2 ಕೋಟಿ ಜನ ಒಂದೇ ಮಾಸದಲ್ಲಿ ನಿರುದ್ಯೋಗಿಗಳಾಗಿ ಬಿಡುತ್ತಾರ? ಇಲ್ಲ, ಇದು ಸಾಧ್ಯ ಇಲ್ಲ. ಹಾಗಾದರೆ ಈ ಗೋಚಾರ ಫಲದಿಂದ ಏನಾದರೂ ಉಪಯೋಗ ಇದೆ? ಈ ಗೋಚಾರ ನೋಡುವುದರಿಂದ ಏನಾದರೂ ಉಪಯೋಗ ಇದೆ ಅಂತ ಕೇಳುವುದಾದ್ರೆ ಉಪಯೋಗ ಇದೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ABCD ಆದರೂ ಗೊತ್ತಿರಬೇಕು. ಸಪೋಸ್ ನೀವು ಒಂದು ಜ್ಯೋತಿಷ್ಯ ಹತ್ರ ಹೋಗಿ ನಿಮ್ಮ ಜಾತಕ ಹೇಗಿದೆ ಅಂತ ನೋಡುವುದಾದರೆ ಮೊದಲಿಗೆ ನೀವು ನಿಮ್ಮ ಹುಟ್ಟಿದ ಸಮಯ, ದಿನಾಂಕ ಮತ್ತು ಜಾಗದ ವಿವರವನ್ನು ನೀವು ಕೊಡಬೇಕಾಗ್ತದೆ. ಸೊ ಇದು ಬೇಸಿಕ್. ಇದರ ಆಧಾರದ ಮೇಲೆ ಜ್ಯೋತಿಷಿಯವರು ರಾಶಿ ಚಕ್ರ ಮಾಡ್ತಾರೆ. ಈ ರಾಶಿ ಚಕ್ರ ಇದು ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಆಗಿ ಈ ರಾಶಿ ಚಕ್ರದ ಮೇಲೆ ವರ್ಗೀಯ ಚಕ್ರಗಳು ಅಂತ ಬರ್ತದೆ. ಸೊ ಈ ದಶಾಂಶ ಉದ್ಯೋಗದ ವಿಚಾರವಾಗಿ, ಇಲ್ಲವೇ ಮದುವೆ ವಿಚಾರವಾಗಿ ನವಾಂಶ, ಈ ತರವಾದ ವರ್ಗೀಯ ಚಕ್ರ ಮಾಡಲಾಗ್ತದೆ. ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ ಆಗಿ ದಶಭುಕ್ತಿ ಯಾವುದು ನಡೀತಾ ಇದೆ, ಇದು ತುಂಬಾ ಮುಖ್ಯ. ಈ ರಾಶಿ ಚಕ್ರದಲ್ಲಿ ಏನಾದರೂ ಗ್ರಹಗಳ ದೋಷ ಅಥವಾ ಏನಾದರೂ ಒಳ್ಳೆಯ ರಾಜಯೋಗ ಈ ತರ ಏನಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟ ದಶಭುಕ್ತಿಯಲ್ಲಷ್ಟೇ ಅದು ಆಕ್ಟಿವೇಟ್ ಆಗ್ತದೆ. ಸೊ ಈ ದಶಭುಕ್ತಿಯ ಮೇಲೆ ನಮಗೆ ಈ ಗ್ರಹ ಆಕ್ಟಿವೇಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಸೊ ಒಂದು ಸರಿ ಇದು ಗೊತ್ತಾದ ಮೇಲೆ ನಾವು ಫೈನಲ್ ಆಗಿ ಗೋಚಾರಕ್ಕೆ ಹೋಗ್ತೇವೆ. ಈ ಗೋಚಾರದಲ್ಲಿ ಕರೆಕ್ಟ್ ಆಗಿ ಯಾವಾಗ ಇದು ಇಂಪ್ಯಾಕ್ಟ್ ಆಗ್ತದೆ, ಇದು ಫಲ ನಿಮಗೆ ಸಿಗುತ್ತದೆ ಎನ್ನುವಂತಹ ವಿಚಾರ ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಒಂದು ಫಲ ನೋಡ್ಬೇಕಂದ್ರೆ ಈ 4 ಸ್ಟೆಪ್ ಮಿನಿಮಮ್ ಆಗಿ ಫಾಲೋ ಮಾಡಬೇಕಾಗ್ತದೆ. ಆದರೆ ಖಾಲಿ 4ನೇ ಸ್ಟೆಪ್ ಅಷ್ಟೇ, ಗೋಚಾರವನ್ನಷ್ಟೇ ಇಟ್ಕೊಂಡು ಫಲ ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ಅದರಲ್ಲಿ ಹೇಳಿದರೂ ಕೂಡ ಅದರ ಫಲಿಸುವಂತಹ ಪ್ರೊಬಬಿಲಿಟಿ ತುಂಬಾ ಕಡಿಮೆ. ಒಂದು ಎಕ್ಸಾಂಪಲ್ ಆಗಿ ಹೇಳುವುದಾದರೆ, ನಿಮ್ಮ ಜಾತಕದಲ್ಲಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಏನಾದರೂ ದೋಷ ಇದ್ದಲ್ಲಿ, ನೀವು ಅದೇ ದಶಾಭುಕ್ತಿಯಲ್ಲಿ ಇದ್ದಲ್ಲಿ ಆವಾಗ ಗೋಚಾರದಲ್ಲಿ ಆ ಗ್ರಹ ಏನಾದರೂ ತುಂಬಾ ನೀಚ ಸ್ಥಿತಿ ಅಥವಾ ಶತ್ರು ಸ್ಥಾನದಲ್ಲಿದ್ದಾಗ ಆ ತರವಾದ ಫಲ ಸಿಗಬಹುದು. ನಿಮ್ಮ ಜಾತಕದಲ್ಲಿ ಯಾವುದೇ ದೋಷ ಇಲ್ಲವಾದಲ್ಲಿ ಆ ಗ್ರಹ ನೀಚ ಸ್ಥಿತಿಗೆ ಹೋದರೂ ನಿಮಗೆ ಅಷ್ಟು ಇಂಪ್ಯಾಕ್ಟ್ ಆಗುದಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಕಷ್ಟ ಬರಬಹುದು ಅಷ್ಟೇ ಬಿಟ್ರೆ ಅದಕ್ಕಿಂತ ಜಾಸ್ತಿ ಏನೂ ಆಗುವುದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಈ ಗೋಚಾರದ ಫಲ ನೋಡುವಾಗ ತುಂಬಾ ಎಕ್ಸೈಟ್ಮೆಂಟ್ ಅಥವಾ ಡಿಪ್ರೆಷನ್ಗೆ ಹೋಗಬೇಡಿ. ಈ ಗೋಚಾರ ಫಲದಲ್ಲಿ ತುಂಬಾ ಉಪಕಾರ ಇದೆ, ಆದರೆ ನಿಮಗೆ ಅಷ್ಟು ಉಪಕಾರ ಇಲ್ಲ. ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.